ನಾಗರ ಪಂಚಮಿ ಹಬ್ಬ ಹತ್ರ ಬರ್ತಾ ಇದೆ. ನಾಗರ ಪಂಚಮಿ ಹಬ್ಬದ ವಿಶೇಷ ಅಂತ ಹೇಳಿದ್ರೆ ಉಂಡೆಗಳು. ಇವತ್ತಿನ ವಿಡಿಯೋದಲ್ಲಿ ಶೇಂಗಾ ಉಂಡೆಯನ್ನು ಅತಿ ಸುಲಭವಾಗಿ ಯಾವ ಥರ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಂಬಿಕಾಸ್ ಕುಕಿಂಗ್ ಚಾನಲ್. ಮೊದಲಿಗೆ ನಾನಿಲ್ಲಿ ಶೇಂಗಾವನ್ನು ಹುರ್ಕೊಳ್ತಾ ಇದ್ದೀನಿ. 1.5 ಲೋಟದಷ್ಟು ಶೇಂಗಾವನ್ನು ತಗೊಂಡಿದ್ದೀನಿ. ಇದಕ್ಕೆ ಉಪಯೋಗಿಸುವಂತಹ ಎಲ್ಲ ಪದಾರ್ಥಗಳನ್ನು ಇದೇ ಲೋಟದಲ್ಲಿ ತೋರಿಸ್ತೀನಿ. ಶೇಂಗಾ ಬೀಜವನ್ನು ಹುರಿಯುವಾಗ ಮೀಡಿಯಂ ಫ್ಲೇಮ್ ಇಟ್ಕೊಂಡೇ ಹುರಿಬೇಕು. ಐ ಫ್ಲೇಮ್ನಲ್ಲಿ ಹುರಿದ್ರೆ ಮೇಲೆ ಬೀಜ ಕಪ್ಪಾಗುತ್ತೆ, ಒಳಗಡೆ ಹುರಿದಿರೋದಿಲ್ಲ. ಹಾಗಾಗಿ ಮೀಡಿಯಂ ಫ್ಲೇಮ್ನಲ್ಲಿ ಶೇಂಗಾ ಬೀಜದ್ದು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಹುರಿತಾ ಸಿಪ್ಪೆ ಬಿಡ್ತಾ ಹೋಗುತ್ತೆ. ಆಮೇಲೆ ಕೈಯಿಂದ ತಗೊಂಡು ಒಂದು ಬೀಜನ ಈ ಥರ ಬಿಡಿಸಿದಾಗ ಸಿಪ್ಪೆ ಸುಲಭವಾಗಿ ಬಿಡುತ್ತೆ. ಅಲ್ಲಿವರೆಗೂ ಹುರ್ಕೋಬೇಕು. ಹುರಿಯುವಾಗ ಕೈ ಆಡಿಸ್ತಾನೆ ಹುರಿಬೇಕು. ಹಾಗಾದರೆ ಬೀಜ ಎಲ್ಲೂ ಹೊತ್ತೋದಿಲ್ಲ, ಕಪ್ಪಾಗೋದಿಲ್ಲ. ಹುರಿದ ನಂತರ ಒಂದು ಪ್ಲೇಟ್ ಮೇಲೆ ಹರಡಿ ಶೇಂಗಾ ಬೀಜ ತಣ್ಣಗಾಗಲಿಕ್ಕೆ ಬಿಡಬೇಕು. ಇವಾಗ ನಾನು ಇದಕ್ಕೆ ಒಂದು 2 ಇಂಚಷ್ಟು ಒಣ ಶುಂಠಿಯನ್ನು ಹುರ್ಕೊಳ್ತಾ ಇದ್ದೀನಿ. ಶುಂಠಿಯನ್ನು ಹಾಕೋದ್ರಿಂದ ಉಂಡೆದು ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಪುಡಿ ಮಾಡಿ ಹುರ್ಕೊಳ್ಳೋದು ಬೇಡ, ಬೇಗ ಕಪ್ಪಾಗಿಬಿಡುತ್ತೆ. ಹಾಗಾಗಿ ಈ ಥರ ಇಡಿಯಾಗಿರೋದನ್ನೇ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡು ನಂತರ ಒಂದು 12ರಿಂದ 15 ಏಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. 8 ಲವಂಗವನ್ನು ಹಾಕ್ಕೊಂಡು, ಏಲಕ್ಕಿ ಸ್ವಲ್ಪ ದಪ್ಪ ಆಗುತ್ತೆ, ಆಮೇಲೆ ಲವಂಗದ ಕಲರು ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಹುರ್ಕೋಬೇಕು. ನೋಡ್ತಾ ಇರ್ಬೋದು, ಏಲಕ್ಕಿ ಸ್ವಲ್ಪ ದಪ್ಪ ಆಗಿದೆ. ಇಷ್ಟು ಹುರ್ಕೊಂಡ ನಂತರ ಇದನ್ನು ಒಂದು ಬೌಲಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ಜಾಯ್ಕಾಯಲ್ಲಿ ಒಂದು ಅರ್ಧ ಇಂಚಷ್ಟನ್ನು ತುರ್ಕೊಂಡು ಈಗ ಸ್ಟವನ್ನು ಆಫ್ ಮಾಡಿ ಆ ಬಾಣಲಿ ಬಿಸಿಗೇನೆ ಇದನ್ನು ಕೂಡ ಹುರ್ಕೊಳ್ತಾ ಇದ್ದೀನಿ. ಜಾಯ್ಕಾಯಿದು ಫ್ಲೇವರ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ, ಹಾಗಾಗಿ ಸ್ವಲ್ಪ ಉಪಯೋಗಿಸಿದ್ರೆ ಸಾಕಾಗುತ್ತೆ. ನಂತರ 2 ಟೀ ಸ್ಪೂನಷ್ಟು ಗಸಗಸೆಯನ್ನು ಹುರ್ಕೊಳ್ತಾ ಇದ್ದೀನಿ. ಇದು ಚಟ್ಪಟ ಅಂತೇಳಿ ಸಿಡಿಯೋವರೆಗೂ ಹುರಿದು ತೆಗೆದಿಟ್ಕೋಬೇಕು. ಗಸಗಸೆಯನ್ನು ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾದ್ರೂ ಹಾಕೋಬೋದು ಅಥವಾ ಕಡಿಮೆ ಬೇಕಾದ್ರೂ ಹಾಕೋಬೋದು. ಇವಾಗ ಹುರಿದಿಟ್ಕೊಂಡಿದ್ದಂತಹ ಪದಾರ್ಥಗಳನ್ನು ಪುಡಿ ಮಾಡ್ಕೋಬೇಕು. ಜಾಯ್ಕಾಯಿ ಪುಡಿ ಹಾಕ್ಕೊಂಡಿದ್ದೀನಿ. ನಂತರ ಶುಂಠಿಯನ್ನು ಸ್ವಲ್ಪ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಲವಂಗ ಹಾಕ್ಕೊಂಡು ಇದನ್ನು ನುಣ್ಣಗೆ ಪುಡಿ ಮಾಡ್ಕೋಬೇಕು. ಇದು ಪುಡಿ ಆಗ್ತಿಲ್ಲ ಅನ್ನೋದಾದರೆ ಸ್ವಲ್ಪ ಸಕ್ಕರೆ ಬೇಕಂದ್ರೂ ಸೇರಿಸ್ಕೊಂಡು ಮಾಡ್ಕೋಬೋದು. ನಾನು ಹಾಗೇ ಮಾಡಿಕೊಂಡು ಜರಡಿ ಇಟ್ಕೊಳ್ತಾ ಇದ್ದೀನಿ. ಶುಂಠಿದು ನಾರು ಹಾಗೇ ಉಳ್ಕೊಂಡು ಬಿಟ್ಟಿರುತ್ತೆ. ಹಾಗಾಗಿ ಈ ಥರ ಜರಡಿ ಮಾಡ್ಕೊಳ್ಳೋದ್ರಿಂದ ನೈಸ್ ಪೌಡರನ್ನು ಮಾಡ್ಕೋಬೋದು. ಇಲ್ಲಿ ನಾನು ಶೇಂಗಾ ಬೀಜದ ಸಿಪ್ಪೆಯನ್ನು ತೆಗೆದು ಇಟ್ಕೊಂಡಿದ್ದೀನಿ. ಶೇಂಗಾ ಬೀಜ ಸ್ವಲ್ಪ ಈ ಥರ ಕೆಂಪಾಗಬೇಕು, ಅಲ್ಲಿವರೆಗೂ ಹುರ್ಕೊಂಡ್ರೆ ಮಾತ್ರ ನಮಗೆ ಉಂಡೆ ಗರಿಯಾಗಿ ಬರುತ್ತೆ. ಇವಾಗ ಶೇಂಗಾ ಬೀಜವನ್ನು ಪುಡಿ ಮಾಡ್ಕೋಬೇಕು. ಪುಡಿ ಮಾಡ್ಕೊಳ್ಳೋದಂದರೆ ಅದು ತರಿಯಾಗಿಯೇ ಇರಬೇಕು, ಆವಾಗ ಮಾತ್ರ ಉಂಡೆ ಚೆನ್ನಾಗಾಗುತ್ತೆ. ತೀರಾ ಪೌಡರ್ ಥರ ಮಾಡ್ಕೊಳ್ಳೋದು ಬೇಡ. ಶೇಂಗಾ ಬೀಜವನ್ನು ಸ್ವಲ್ಪನೇ ಹಾಕ್ಕೊಂಡು ಪಲ್ಸ್ ಮೋಡಲ್ಲಿ 1 ಅಥವಾ 2 ಸಲ ತಿರುಗಿಸ್ಕೊಂಡ್ರೆ ಸಾಕು. ಈ ಥರ ಕಾಳು ಥರ ನಾವು ಪುಡಿ ಮಾಡ್ಕೋಬೋದು. ಎಲ್ಲದನ್ನು ಒಟ್ಟಿಗೆ ಹಾಕ್ಕೊಂಡು ಮಾಡಿಕೊಂಡ್ರೆ ಕೆಳಗಡೆ ಬ್ಲೇಡ್ ಹತ್ರ ಇರೋದು ಪೌಡರ್ ಥರ ಆಗುತ್ತೆ, ಮೇಲ್ಗಡೆ ಶೇಂಗಾ ಬೀಜ ಹಾಗೆ ಉಳ್ಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡು ಪಲ್ಸ್ ಮೋಡಲ್ಲಿ ಈ ಥರ ತರಿಯಾಗಿ ರುಬ್ಕೋಬೇಕು. ನಂತರ ಇಲ್ಲಿ ಅದೇ ಲೋಟದಲ್ಲಿ 1/4 ಲೋಟದಷ್ಟು ತುರಿದಿರುವಂಥ ಒಣ ಕೊಬ್ಬರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಆವಾಗಲೇ ಪುಡಿ ಮಾಡಿಟ್ಕೊಂಡ್ವಲ್ವ ಶುಂಠಿ ಏಲಕ್ಕಿ, ಅದನ್ನು ಒಂದು ಅರ್ಧ ಟೀ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಗಸಗಸೆಯನ್ನು 1 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಬೇಕಾದರೆ ಹಾಕ್ಕೋಬೋದು. ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಮ್ಮ ಹತ್ರ ಶುಂಠಿ ಮತ್ತು ಜಾಯ್ಕಾಯಿ ಪುಡಿ ಇಲ್ಲ ಅಂತ ಹೇಳಿದ್ರೆ ಬರೀ ಏಲಕ್ಕಿ ಪುಡಿ ಹಾಕ್ಕೊಂಡು ಕೂಡ ಉಂಡೆಗಳನ್ನು ಮಾಡ್ಕೋಬೋದು. ಶುಂಠಿ ಜಾಯ್ಕಾಯಿ ಪುಡಿ ಹಾಕೋದ್ರಿಂದ ಉಂಡೆದ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಮಿಕ್ಸ್ ಮಾಡಿದ ನಂತರ ಪಕ್ಕಕ್ಕಿಟ್ಟು ಇವಾಗ ಪಾಕ ಮಾಡ್ಕೊಳ್ತಾ ಇದ್ದೀನಿ. ನಾವು ಯಾವ ಲೋಟದಲ್ಲಿ ಶೇಂಗಾ ಬೀಜ ಅಳತೆ ಮಾಡ್ಕೊಂಡಿದ್ವಲ್ವ ಅದೇ ಲೋಟದಲ್ಲಿ 1 ಲೋಟದಷ್ಟು ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಕಡಿಮೆ ಬೇಕಂದ್ರೂ ಹಾಕ್ಕೋಬೋದು. 1/4 ಲೋಟದಷ್ಟು ನೀರನ್ನು ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊಂಡಿದ್ದೀನಿ. ಕರಗಿಸ್ಕೊಂಡ ನಂತರ ಇದನ್ನು ಸೋಸ್ಕೊಳ್ತಾ ಇದ್ದೀನಿ. ಅದರಲ್ಲಿ ಏನಾದ್ರು ಕಸರಿದ್ರೆ ನಾವು ಅದನ್ನು ಸಪ್ರೇಟ್ ಮಾಡ್ಕೋಬೋದು. ಇವಾಗ ಈ ಬೆಲ್ಲವನ್ನು ಚೆನ್ನಾಗಿ ಕುದಿಸ್ಕೋಬೇಕು. ನೀರನ್ನು ಸೇರಿಸುವಾಗ ತುಂಬ ನೀರು ಸೇರಿಸೋದು ಬೇಡ. ತುಂಬ ನೀರು ಹಾಕ್ಕೊಂಡ್ರೆ ಪಾಕ ಬರಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗಾಗಿ ಒಂದು 1/4 ಲೋಟದಷ್ಟು ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ ನೀರು ಹಾಕ್ಕೊಂಡ್ರೂ ಸಾಕಾಗುತ್ತೆ. 2ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ ನಂತರ ಇವಾಗ ಪಾಕ ಬಂದಿದೆಯಾ ಇಲ್ಲ ಅಂತೇಳಿ ಚೆಕ್ ಮಾಡ್ತಾ ಇದ್ದೀನಿ. ಒಂದು ಪ್ಲೇಟಲ್ಲಿ ಅಥವಾ ಒಂದು ಬೌಲಲ್ಲಿ ನೀರನ್ನು ಹಾಕ್ಕೊಂಡು ಸಿರಪ್ಪನ್ನು ಹಾಕಿದಾಗ ಅದು ತಳದಲ್ಲಿ ಕುತ್ಕೋಬೇಕು. ಈ ಥರ ದುಂಡು ಮಾಡಿದಾಗ ಅದು ಒಟ್ಟಾಗಬೇಕು, ನೀರಲ್ಲಿ ಕದರ್ಕೋಬಾರ್ದು ಬೆಲ್ಲ. ಆವಾಗ ನಮಗೆ ಪಾಕ ಬಂದಿದೆ ಅಂತ ಅರ್ಥ. ಅಥವಾ ಕೈಯಲ್ಲಿ ನೋಡ್ತೀವಿ ಅನ್ನೋದಾದರೆ 1 ಎಳೆ ಪಾಕ ಆದರೆ ಸಾಕಾಗುತ್ತೆ. ಅದಕ್ಕಿಂತ ಜಾಸ್ತಿ ಪಾಕ ಮಾಡ್ಕೊಳ್ಳೋದು ಬೇಡ, ಉಂಡೆ ತುಂಬ ಗಟ್ಟಿ ಆಗಿಬಿಡುತ್ತೆ. ಇಷ್ಟು ಪಾಕ ಬಂದ ತಕ್ಷಣವೇ ಸ್ಟವನ್ನು ಆಫ್ ಮಾಡಿ ಆವಾಗಲೇ ಪೌಡರ್ನೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ವಲ್ವ ಆ ಶೇಂಗಾ ಬೀಜದ ಪುಡಿಗೆ ಎಷ್ಟು ಸಿರಪ್ ಬೇಕೋ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ಒಟ್ಟಿಗೆ ಎಲ್ಲ ಹಾಕ್ಕೊಳ್ಳೋದು ಬೇಡ, ಸ್ವಲ್ಪನೇ ಹಾಕ್ಕೊತ ಎಷ್ಟು ಹಿಡಿಯುತ್ತೆ ನೋಡಿಕೊಂಡು ಸಿರಪ್ಪನ್ನು ಸೇರಿಸ್ಕೊಳ್ತಾ ಮಿಕ್ಸ್ ಮಾಡ್ತಾ ಹೋಗಬೇಕು. ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಅಷ್ಟು ಪೌಡರ್ಗೂ ಒಂದೇ ಸಲಿಗೆ ಪಾಕ ಹಾಕ್ಕೊಂಡಿದ್ದೀನಿ. ನಾವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಕೊಬ್ಬರಿ ಆಮೇಲೆ ಶುಂಠಿ ಪುಡಿ ಏಲಕ್ಕಿ ಪುಡಿ ಎಲ್ಲ ಒಟ್ಟಿಗೆ ಸೇರಿಸ್ಕೊಂಡು
ಪಾಕ ಮಾತ್ರ ಸ್ವಲ್ಪ ಸ್ವಲ್ಪದಕ್ಕೇ ನಾನೀಗ ಮಿಕ್ಸ್ ಮಾಡ್ತಿದ್ದೀನಲ್ವ ಇಷ್ಟಕ್ಕೇ ಹಾಕಿ ಮಿಕ್ಸ್ ಮಾಡಿ ಉಂಡೆಗಳನ್ನು ಕಟ್ಟಿದ ನಂತರ ಮತ್ತೆ ಇನ್ನೊಂದು ಸ್ವಲ್ಪ ಪೌಡ್ರ್ ಹಾಕ್ಕೊಂಡು ಮತ್ತೆ ಪಾಕ ಹಾಕ್ಕೊಂಡು ಉಂಡೆ ಕಟ್ಟಬೇಕಾಗತ್ತೆ. ಜಾಸ್ತಿ ಉಂಡೆ ಮಾಡೋರು ಒಟ್ಟಿಗೆ ಪಾಕ ಹಾಕ್ಕೊಂಡ್ರೆ ಒಂದು 8-10 ಉಂಡೆಗಳನ್ನು ಕಟ್ಬೋದು. ಮತ್ತೆ ಅದು ಗಟ್ಟಿ ಆಗುತ್ತೆ, ಮತ್ತೆ ಪಾಕ ಹಾಕ್ಕೋಬೇಕಾಗತ್ತೆ, ತುಂಬ ಸಿಹಿ ಆಗುತ್ತೆ ಉಂಡೆಗಳು. ಶೇಂಗಾ ಉಂಡೆಯನ್ನು ಸ್ವಲ್ಪ ಸಿಹಿ ಮುಂದೆ ಮಾಡೇ ಮಾಡ್ಕೋಬೇಕು. 2-3 ದಿನ ಆದಮೇಲೆ ಸ್ವಲ್ಪ ಸಪ್ಪೆ ಅನಿಸುತ್ತೆ, ಹಾಗಾಗಿ ಸ್ವಲ್ಪ ಹೆಚ್ಚಿಗೆ ಸಿಹಿಯನ್ನು ಹಾಕಬೇಕು. ಮಿಕ್ಸ್ ಮಾಡಿದ ನಂತರ ಕೈಗೆ ಸ್ವಲ್ಪ ತುಪ್ಪವನ್ನು ಸವರ್ಕೊಂಡು ಉಂಡೆಗಳನ್ನು ಮಾಡ್ಕೋಬೇಕು. ಉಂಡೆ ಮಾಡುವಾಗ ಮೇಲ್ ಬೇಕಂದ್ರೂ ಸ್ವಲ್ಪ ಕೊಬ್ಬರಿ ತುರಿಯನ್ನು ನಾವು ಸೇರಿಸ್ಕೋಬೋದು. ತುಪ್ಪದ್ರ ಬದಲಾಗಿ ನಾವು ಕಡಲೆಪುಡಿ ಇತ್ತು ಅಂದ್ರೂ ಕೈಗೆ ಸ್ವಲ್ಪ ಕಡಲೆಪುಡಿಯನ್ನು ಹಾಕ್ಕೊಂಡು ಉಂಡೆ ಕಟ್ಟೋದ್ರಿಂದ ಕೈಗೆ ಉಂಡೆ ಹತ್ತೋದಿಲ್ಲ. ಉಂಡೆ ಕಟ್ಟುವಾಗ ಪಾಕ ಚೆನ್ನಾಗಿ ಬಂದಿಲ್ಲ ಅಂತ ಹೇಳಿದರೆ ಈ ಥರ ಉಂಡೆ ಕಟ್ಟಲಿಕ್ಕೆ ಬರೋದಿಲ್ಲ, ಹಾಗೆಯೇ ಶೇಂಗಾ ಬೀಜ ಬಿಟ್ಕೊಂಡು ಬಿಡುತ್ತೆ. ಇದು ಚೆನ್ನಾಗಿ ಪಾಕ ಬಂದಿರೋದ್ರಿಂದ ಎಷ್ಟು ಚೆನ್ನಾಗಿ ಉಂಡೆಗಳನ್ನು ಕಟ್ಬೋದು. ಕಟ್ಟುವಾಗ ಮೇಲೆ ಸ್ವಲ್ಪ ಈ ಥರ ಕೊಬ್ಬರಿಯನ್ನು ಸೇರಿಸ್ಕೊಂಡು ಕಟ್ಕೋಬೋದು. ಇದೇ ಥರ ಉಳಿದಿರುವಂತಹ ಉಂಡೆಗಳನ್ನು ಕೂಡ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾವು ಈ ಶೇಂಗಾ ಉಂಡೆ ಮಾಡುವಾಗ ಹೆಚ್ಚು ಗಮನ ಕೊಡಬೇಕಾಗಿರೋದು ಶೇಂಗಾ ಉರಿಲಿಕ್ಕೆ ಮತ್ತು ಪಾಕವನ್ನು ಮಾಡಲಿಕ್ಕೆ. ಪಾಕ ಚೆನ್ನಾಗಿ ಬಂದಿಲ್ಲ ಅಂತ ಹೇಳಿದರೆ ಉಂಡೆ ಕಟ್ಟಲಿಕ್ಕೆ ಬರೋದಿಲ್ಲ. ಪಾಕ ಯಾರ ಆಯಿತು ಅಂದರೆ ಹೆಚ್ಚಿಗೆ ನಾವು ಕುದಿಸಿದ್ವಿ ಅಂತ ಹೇಳಿದ್ರೆ ಉಂಡೆ ತುಂಬಾ ಗಟ್ಟಿಯಾಗಿಬಿಡುತ್ತೆ, ಹಾಗಾಗಿ ಸರಿಯಾಗಿ ಪಾಕವನ್ನು ಮಾಡ್ಕೋಬೇಕು. ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಂಡೆ ಬಂದಿದೆ ಅಂತೇಳಿ. ಈ ಸಲ ನಾಗರ ಪಂಚಮಿಗೆ ನೀವು ಕೂಡ ಈ ಥರ ಉಂಡೆಯನ್ನು ಮಾಡಿ ಹೇಗೆ ಬಂದಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ತಗೊಂಡಿದ್ದಂತಹ ಅಳತೆನಲ್ಲಿ 12 ಉಂಡೆ ಆಯಿತು. ಬೆಲ್ಲದ ಪಾಕ ಸ್ವಲ್ಪ ಉಳಿತು. ನಾನು ಬೆಲ್ಲದ ಪಾಕ ಹಾಕ್ಕೊಂಡಲ್ವಾ, ಆ ಚಮಚದಲ್ಲಿ ಒಂದು ಅರ್ಧ ಚಮಚದಷ್ಟು ಬೆಲ್ಲದ ಪಾಕ ಉಳಿದಿದೆ. ನಿಮಗೆ ಕರೆಕ್ಟಾಗಿ ಆಗಬೇಕು ಅನ್ನೋದಾದರೆ 1 ಲೋಟದಕ್ಕಿಂತ ಸ್ವಲ್ಪ ಕಡಿಮೆ ಬೆಲ್ಲ ಹಾಕ್ಕೊಂಡ್ರೆ ಸಾಕಾಗತ್ತೆ. ಗಾಳಿ ಆಡದೇ ಇರೋ ಡಬ್ಬದಲ್ಲಿ ಹಾಕಿ ಇಟ್ಕೊಂಡ್ರೆ 15 ದಿನಗಳ ಕಾಲ ಉಂಡೆ ಗರಿಗರಿಯಾಗಿ ಇರುತ್ತೆ, ಮೆತ್ತಗಾಗೋದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ.